ಇವತ್ತಿನ ವಿಡಿಯೋದಲ್ಲಿ ರಾಯರ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ರಾಯರು 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದರು. ತಂದೆ ತಿಮ್ಮಣ್ಣ ಭಟ್ಟ ಮತ್ತು ತಾಯಿ ಗೋಪಮ್ಮ. ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಹುಟ್ಟಿದ ಈ ಮಗುವಿಗೆ ವೆಂಕಟನಾಥ ಎಂದು ಹೆಸರಿಟ್ಟರು. ಚಿಕ್ಕಂದಿನಿಂದಲೇ ಅಪ್ರತಿಮ ಬುದ್ಧಿವಂತರಾಗಿದ್ದ ರಾಯರು ತನ್ನ ಭಾವನವರ ಬಳಿ ವಿದ್ಯಾಭ್ಯಾಸ ಮುಗಿಸಿ ಕುಂಭಕೋಣಂನ ಮಠದಲ್ಲಿ ಗುರು ಸುಧೀಂದ್ರ ತೀರ್ಥರ ನೆಚ್ಚಿನ ಶಿಷ್ಯರಾಗಿದ್ದರು. ಅವರ ಜೀವನ ನಾವು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಅವರು ಅನುಭವಿಸಿದ ಕಷ್ಟಗಳು ಅಕ್ಷರಶಃ ಎದೆ ಕುಲುಕುವಂತಿವೆ. ರಾಘವೇಂದ್ರ ಸ್ವಾಮಿಗಳು ತೀರಾ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವರ ತಂದೆಯಾದ ತಿಮ್ಮಣ್ಣ ಭಟ್ಟರು ನಿಧನರಾದರು. ತಂದೆಯ ಸಾವಿನ ನಂತರ ಆ ಕುಟುಂಬದ ಆಧಾರವೇ ಇಲ್ಲದಂತಾಯಿತು. ತಾಯಿ ಗೋಪಮ್ಮ ಅವರು ತುಂಬ ಕಷ್ಟದಲ್ಲಿ ಮಕ್ಕಳನ್ನು ಬೆಳೆಸಲಾಯಿತು. ವೆಂಕಟನಾಥರು ತಮ್ಮ ಅಣ್ಣನ ಆಶ್ರಮದಲ್ಲಿ ಬೆಳೆದರು. ರಾಘವೇಂದ್ರ ಸ್ವಾಮಿಗಳು ವಿದ್ಯಾಭ್ಯಾಸ ಮಾಡುವಾಗ ಎಷ್ಟೋ ದಿನಗಳು ಊಟವಿಲ್ಲದೆ ಬರೀ ನೀರು ಕುಡಿದು ಕಳೆದರಂತೆ. ವಿದ್ವಾಂಸರಾಗಿದ್ದರೂ ಅವರಿಗೆ ಹಾಕಿಕೊಳ್ಳಲು ಸರಿಯಾದ ಬಟ್ಟೆ ಇರಲಿಲ್ಲ. ಹರಿದ ಧೋತಿಯನ್ನೇ ಹೊಲಿದುಕೊಂಡು ಉಡುತ್ತಿದ್ದರು. ವಿದ್ಯಾಭ್ಯಾಸದ ನಂತರ ವೆಂಕಟನಾಥರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಯವರಿಗೆ ಸರಸ್ವತಿ ಬಾಯಿ ಎಂಬುವರ ಜೊತೆ ವಿವಾಹವಾಯಿತು. ಇವರಿಗೆ ಲಕ್ಷ್ಮೀನಾರಾಯಣ ಎಂಬ ಮಗ ಜನಿಸಿದರು. ಒಂದು ದಿನ ಮನೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದಾಗ ಮಗು ಆಟವಾಡುತ್ತಾ ಕುದಿಯುತ್ತಿದ್ದ ಅನ್ನದ ಗಂಜಿಯ ಹಂಡೆಗೆ ಬಿದ್ದು ಪ್ರಾಣ ಬಿಡುತ್ತಾರೆ. ಇಡೀ ಮನೆ ಸ್ಮಶಾನ ಮೌನವಾಯಿತು. ಈ ವಿಷಯ ತಕ್ಷಣ ಯಾರಿಗೂ ತಿಳಿಯುವುದಿಲ್ಲ. ಹೆಂಡತಿ ಸರಸ್ವತಿ ಬಾಯಿಯವರಿಗೆ ವಿಷಯ ತಿಳಿದಾಗ ಅವರು ಗಾಬರಿಯಾಗುತ್ತಾರೆ. ಆದರೆ ಮನೆಯಲ್ಲಿ ಅತಿಥಿಗಳು ಇರುವುದರಿಂದ ಮತ್ತು ಶುಭ ಕಾರ್ಯ ನಡೆಯುತ್ತಿರುವುದರಿಂದ ಯಾರಿಗೂ ಆ ಅಶುಭ ಸುದ್ದಿ ತಿಳಿಯಬಾರದು ಎಂದು ಅವರ ನೋವನ್ನು ನುಂಗಿಕೊಳ್ಳುತ್ತಾರೆ. ಈ ವಿಷಯವನ್ನು ಕೇಳಿ ರಾಯರು ತುಂಬ ದುಃಖಿತರಾಗುತ್ತಾರೆ. ರಾಯರ ಹತ್ತಿರ ಸರಸ್ವತಿ ಬಾಯಿಯವರು ಬೇಡಿಕೊಳ್ಳುತ್ತಾರೆ, ನನ್ನ ಮಗನನ್ನು ನನಗೆ ಮರಳಿಕೊಡಿ, ನಮ್ಮ ವಂಶದ ಕುಡಿಯನ್ನು ಉಳಿಸಿಕೊಡಿ, ನಿಮ್ಮಲ್ಲಿ ದೈವಿಕ ಶಕ್ತಿ ಇದೆ, ಮಂತ್ರ ಶಕ್ತಿ ಇದೆ, ಆ ಶಕ್ತಿಯಿಂದ ನಮ್ಮ ಏಕೈಕ ಪುತ್ರನನ್ನು ಬದುಕಿಸಿಕೊಡಿ ಎಂದು ಕಣ್ಣೀರಿಡುತ್ತಾ ಪ್ರಾರ್ಥಿಸುತ್ತಾರೆ. ಆಗ ರಾಘವೇಂದ್ರ ಸ್ವಾಮಿಗಳು ಮಗನ ಶವದ ಮೇಲೆ ಮಂತ್ರಾಕ್ಷತೆ ಮತ್ತು ಕಮಂಡಲದ ತೀರ್ಥ ಪ್ರೋಕ್ಷಣೆ ಮಾಡುತ್ತಾರೆ. ಪವಾಡ ಎಂಬಂತೆ ಸತ್ತಿದ್ದ ಮಗ ನಗುತ್ತಾ ಎದ್ದು ಕುಳಿತುಕೊಳ್ಳುತ್ತಾನೆ. ಇದು ರಾಯರು ತೋರಿದ ಆ ಅತಿ ದೊಡ್ಡ ಪವಾಡವಾಗಿತ್ತು. ವೆಂಕಟನಾಥರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಮಠದ ಉತ್ತರಾಧಿಕಾರಿಯಾಗಿ ಸನ್ಯಾಸ ಸ್ವೀಕರಿಸುವಂತೆ ವೆಂಕಟನಾಥರಿಗೆ ಆದೇಶಿಸಿದರು. ಕೇವಲ ಒಂದು ಸಂಸಾರಕ್ಕೆ ಸೀಮಿತವಾಗದೆ ಇಡೀ ಸಮಾಜದ ಉದ್ಧಾರಕ್ಕಾಗಿ ಮತ್ತು ಸನಾತನ ಧರ್ಮದ ಪ್ರಸಾರಕ್ಕಾಗಿ ಇವರು ಸನ್ಯಾಸತ್ವವನ್ನು ಅರಸಿಕೊಂಡರು. ಅವರು ಚಿಕ್ಕಂದಿನಿಂದಲೇ ಅಪ್ರತಿಮ ಬುದ್ಧಿವಂತರಾಗಿದ್ದರು ಮತ್ತು ವೀಣೆ ನುಡಿಸುವುದರಲ್ಲಿ ಪ್ರವೀಣರಾಗಿದ್ದರು. ಇಂತಹ ಅಪಾರ ಜ್ಞಾನವನ್ನು ಭಗವಂತನ ಸೇವೆಗೆ ಬಳಸಲು ಸನ್ಯಾಸವೇ ಸೂಕ್ತವಾಗಿತ್ತು. ಪತ್ನಿ ಮತ್ತು ಮಗನ ಮೇಲೆ ಅಪಾರ ಪ್ರೀತಿ ಇದ್ದರೂ ದೈವಿಕ ಕಾರ್ಯಕ್ಕಾಗಿ ಆ ಎಲ್ಲ ಲೌಕಿಕ ಬಂಧನಗಳನ್ನು ತ್ಯಜಿಸಲು ಅವರು ನಿರ್ಧರಿಸಿದರು. ರಾಯರು ಸನ್ಯಾಸದ ನಿರ್ಧಾರ ಮಾಡಿದಾಗ ಪತ್ನಿ ಸರಸ್ವತಿ ಬಾಯಿ ಕಣ್ಣೀರಿಡುತ್ತಾ ಕೇಳುತ್ತಾರೆ, ನನ್ನನ್ನು ಮತ್ತು ಮಗನನ್ನು ಈ ಬಡತನದಲ್ಲಿ ಯಾಕೆ ಬಿಟ್ಟು ಹೋಗುತ್ತಿದ್ದೀರಿ ಎಂದು ನೋವಿನಿಂದ ಬೇಡಿಕೊಳ್ಳುತ್ತಾರೆ. ರಾಯರು ತಮ್ಮ ಬಡತನ ಮತ್ತು ಸಂಸಾರದ ಜವಾಬ್ದಾರಿಯಿಂದಾಗಿ ಸನ್ಯಾಸ ಸ್ವೀಕರಿಸಲು ಆರಂಭದಲ್ಲಿ ಸಂಕೋಚ ಪಡುತ್ತಿರುತ್ತಾರೆ. ಆಗ ಲಕ್ಷ್ಮೀದೇವಿಯು ಕನಸಿನಲ್ಲಿ ಬಂದು, ನೀನು ಕೇವಲ ಒಬ್ಬರಿಗೆ ಸೀಮಿತವಾಗಬೇಡ, ಲೋಕದ ಉದ್ಧಾರಕ್ಕಾಗಿ ಸನ್ಯಾಸ ಸ್ವೀಕರಿಸು ಎಂದು ಆದೇಶ ನೀಡುತ್ತಾರೆ. ರಾಯರು ಸನ್ಯಾಸದ ನಿರ್ಧಾರ ಮಾಡಿದಾಗ ಪತ್ನಿ ಸರಸ್ವತಿ ಬಾಯಿ ಕಣ್ಣೀರಿಡುತ್ತಾ ಕೇಳುತ್ತಾರೆ, ನನ್ನನ್ನು ಮತ್ತು ಮಗನನ್ನು ಈ ಬಡತನದಲ್ಲಿ ಯಾಕೆ ಬಿಟ್ಟು ಹೋಗುತ್ತಿದ್ದೀರಿ ಎಂದು. ಆಗ ರಾಘವೇಂದ್ರ ಸ್ವಾಮಿಯವರು ಶಾಂತವಾಗಿ ಉತ್ತರಿಸುತ್ತಾರೆ, ಸರಸ್ವತಿ, ಈ ಸಂಸಾರಕ್ಕಿಂತ ದೊಡ್ಡದಾದ ಒಂದು ಜಗತ್ತಿದೆ.
ಅಲ್ಲಿ ಕೋಟ್ಯಾಂತರ ಜನರು ಕಣ್ಣೀರು ಹಾಕುತ್ತಿದ್ದಾರೆ. ಅವರ ಕಣ್ಣೀರು ಒರೆಸಲು ಭಗವಂತನನ್ನು ಕರೆಯುತ್ತಿದ್ದಾನೆ. ಮಗನ ಜವಾಬ್ದಾರಿಯನ್ನು ಆ ಮೂಲರಾಮನೇ ನೋಡಿಕೊಳ್ಳುತ್ತಾನೆ ಎಂದು ಹೇಳಿ ನಂತರ ರಾಯರು ಸನ್ಯಾಸಿಯಾದರು. ಪತ್ನಿ ನೋವು ತಾಳಲಾರದೆ ಬಾವಿಗೆ ಬಿದ್ದು ಮರಣ ಹೊಂದಿದರು. ರಾಯರು ಸನ್ಯಾಸ ಸ್ವೀಕರಿಸಿ ಪೀಠಾಧಿಪತಿಗಳಾದ ನಂತರ ಪ್ರವಾಸ ಹೊರಟಾಗ ದಾರಿಯಲ್ಲಿ ಒಂದು ಕಡೆ ಸರಸ್ವತಿ ಬಾಯಿ ಅವರ ಆತ್ಮವು ದೀನವಾಗಿ ಅವರ ಮುಂದೆ ಬರುತ್ತದೆ. ಪ್ರೇತ ರೂಪದಲ್ಲಿದ್ದ ಪತ್ನಿ ರಾಯರ ಬಳಿ ಬಂದು, ನಾನು ನಿಮ್ಮ ಅಗಲಿಕೆ ತಾಳಲಾರದೆ ತಪ್ಪು ಮಾಡಿದೆ. ಈಗ ಅತೃಪ್ತ ಆತ್ಮವಾಗಿ ಅಲೆಯುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಉದ್ಧರಿಸಿ ಎಂದು ಬೇಡಿಕೊಳ್ಳುತ್ತಾಳೆ. ರಾಯರು ತಮ್ಮ ಪತ್ನಿಯ ಪಾತಿವ್ರತ್ಯ ಮತ್ತು ಅವಳ ಅಚಲವಾದ ಪ್ರೀತಿಯನ್ನು ಸ್ಮರಿಸಿ ಮತ್ತು ಕಮ್ಮಣ್ಣದಲ್ಲಿದ್ದ ಮಂತ್ರಾಕ್ಷತೆ ಮತ್ತು ಪವಿತ್ರ ತೀರ್ಥವನ್ನು ಆಕೆಯ ಮೇಲೆ ಪ್ರೋಕ್ಷಿಸುತ್ತಾರೆ. ರಾಯರ ತಪೋಶಕ್ತಿಯಿಂದ ಆ ಆತ್ಮಕ್ಕೆ ಕೂಡಲೇ ಶರೀರ ಸಂಬಂಧದ ಎಲ್ಲ ಪಾಪಗಳು ಕಳೆದು ಹೋಗುತ್ತದೆ. ಪ್ರೇತ ರೂಪವು ಮರೆಯಾಗಿ ಆಕೆಯ ಮೋಕ್ಷ ಲಭಿಸುತ್ತದೆ. ಕೊನೆಗೆ 1621 ಶ್ರಾವಣ ಮಾಸದಲ್ಲಿ ರಾಯರು ಮಂತ್ರಾಲಯದಲ್ಲಿ ಸಜೀವವಾಗಿ ಬೃಂದಾವನ ಪ್ರವೇಶ ಮಾಡಿದರು. ಅವರು ಹೋಗುವ ಮೊದಲು ಭಕ್ತರಿಗೆ ನೀಡಿದ ಭರವಸೆ ಏನೆಂದರೆ, ನಾನು ಈ ಬೃಂದಾವನದಲ್ಲಿ 700 ವರ್ಷಗಳ ಕಾಲ ಸಜೀವವಾಗಿ ಇರುತ್ತೇನೆ ಎಂದು. ರಾಯರು ಬೃಂದಾವನ ಸೇರುವ ಮುನ್ನ ಹೇಳಿದ ಮಾತು ಇದು. ಬೃಂದಾವನದ ಒಳಗಡೆ ರಾಯರು ಇಂದಿಗೂ ತಪಸ್ಸು ಮಾಡುತ್ತಿದ್ದಾರೆ ಎಂಬುದು ಭಕ್ತರ ನಂಬಿಕೆ. ಅವರು ಭೌತಿಕವಾಗಿ ಇಲ್ಲದೆ ಹೋದರೂ ಶಕ್ತಿಯ ರೂಪದಲ್ಲಿ ಅಲ್ಲಿ ಇರುವುದು ಹೇಗೆ ಎಂಬ ಕುತೂಹಲ ಜನರಿಗೆ ಕಾಡುತ್ತದೆ. ರಾಯರು ತಮ್ಮ ಬೃಂದಾವನಕ್ಕೆ ಬಳಸಲು ಆಯ್ಕೆ ಮಾಡಿದ ಕಲ್ಲು ಸಾಮಾನ್ಯವಾದದ್ದಲ್ಲ. ತ್ರೇತಾಯುಗದಲ್ಲಿ ಶ್ರೀರಾಮನು ವನವಾಸದ ಸಮಯದಲ್ಲಿ ಆ ಕಲ್ಲಿನ ಮೇಲೆ ಕುಳಿತಿದ್ದರಂತೆ. ಆ ಕಲ್ಲು ಎಷ್ಟು ಪವಿತ್ರ ಎಂದರೆ ಅದಕ್ಕೆ ರಾಮನ ಸ್ಪರ್ಶವಾಗಿತ್ತು. ರಾಯರು ಮಂತ್ರಾಲಯವನ್ನೇ ಯಾಕೆ ಆರಿಸಿಕೊಂಡರು? ಯಾಕಂದರೆ ಕೃತಾಯುಗದಲ್ಲಿ ಭಕ್ತ ಪ್ರಹ್ಲಾದನು ಅಲ್ಲಿ ಯಜ್ಞ ಮಾಡಿದನು. ಅಂದರೆ ರಾಯರ ಇಂದಿನ ಜನ್ಮವಾದ ಪ್ರಹ್ಲಾದನಿಗೂ ಆ ಜಾಗಕ್ಕೂ ಸಾವಿರಾರು ವರ್ಷಗಳ ಸಂಬಂಧವಿದೆ ಎಂಬ ಅಂಶ ಜನರನ್ನು ಸೆಳೆಯುತ್ತದೆ. ಇಂದಿಗೂ ಮಂತ್ರಾಲಯಕ್ಕೆ ಹೋದರೆ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ. ಕೋಟ್ಯಾಂತರ ಜನರು ಇವತ್ತಿಗೂ ರಾಯರನ್ನು ತಮ್ಮ ಮನೆಯ ಮಗನಂತೆ, ಗುರುವಿನಂತೆ ಪೂಜಿಸುತ್ತಾರೆ. ಸ್ನೇಹಿತರೆ, ರಾಯರ ಜೀವನದ ಪವಾಡಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಬೃಂದಾವನ ಸೇರಿದ 100 ವರ್ಷಗಳ ನಂತರ ಒಬ್ಬ ಬ್ರಿಟಿಷ್ ಅಧಿಕಾರಿ ಜೊತೆ ರಾಯರು ಇಂಗ್ಲಿಷ್ನಲ್ಲಿ ಮಾತನಾಡಿದ್ದು ಹೇಗೆ? ಈ ರೋಚಕ ಇತಿಹಾಸವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಆಗಿ ರಾಯರ ಆಶೀರ್ವಾದ ನಿಮ್ಮ ಮೇಲಿರಲಿ.